ಆಕಾಶ್ ಬೊಬ್ಬಾ ಭಾರತ ಮೂಲದ ಎಂಜಿನಿಯರ್, ವಯಸ್ಸು ಕೇವಲ 22. ಇಂದು ಆಕಾಶ್ ಬೊಬ್ಬಾ ಅವರ ಹೆಸರು ಜಗತ್ತಿನಾದ್ಯಂತ ಚರ್ಚೆಯಾಗ್ತಿದೆ. ಇದಕ್ಕೆ ಕಾರಣ ಎಲಾನ್ ಮಸ್ಕ್. ಟ್ರಂಪ್ ಸರ್ಕಾರ ಬಂದ ಮೇಲೆ ಎಲಾನ್ ಮಸ್ಕ್ ಸ್ಥಾಪಿಸಿದ ಸರ್ಕಾರಿ ದಕ್ಷತಾ ಇಲಾಖೆಯು 6 ಮಂದಿ ಯುವ ಎಂಜಿನಿಯರ್ಗಳನ್ನ ನೇಮಿಸಿಕೊಂಡಿದೆ. ಈ 6 ಮಂದಿ ಯುವ ಎಂಜಿನಿಯರ್ಗಳ ವಯಸ್ಸು 19 ರಿಂದ 24 ವರ್ಷಗಳು ಅಷ್ಟೇ. ಅವರಲ್ಲಿ ಭಾರತ ಮೂಲದ ಬೊಬ್ಬಾ ಕೂಡ ಒಬ್ರು. ಈ ಯುವ ಎಂಜಿನಿಯರ್ಗಳಿಗೆ ಸರ್ಕಾರಿ ವ್ಯವಸ್ಥೆಯಲ್ಲಿ ಪ್ರವೇಶ ನೀಡಿರೋದೇ ಈಗ ಚರ್ಚೆಗೆ ಕಾರಣವಾಗಿದೆ. ಸರ್ಕಾರದ ಪ್ರಮುಖ ಹುದ್ದೆಗಳಲ್ಲಿ ಅನುಭವ ಕಡಿಮೆ ಇರುವ ಯುವ ಎಂಜಿನಿಯರ್ಗಳ ನೇಮಕ ರಾಷ್ಟ್ರೀಯ ಭದ್ರತೆಗೆ ಅಪಾಯವನ್ನ ಉಂಟು ಮಾಡಬಹುದು ಎಂದು ತಜ್ಞರು ಹೇಳ್ತಿದ್ದಾರೆ. ಆದರೆ ಟೀಕೆಗಳ ಹೊರತಾಗಿಯೂ ಒಬ್ಬ ಅದ್ಭುತ ಕೋಡರಾಗಿರುವ ಬೊಬ್ಬಾರ ಪ್ರಯಾಣ ಅತ್ಯಂತ ಸ್ಫೂರ್ತಿದಾಯಕವಾಗಿದೆ. ಹಾಗಾದ್ರೆ ಯಾರು ಈ ಆಕಾಶ್ ಬೊಬ್ಬಾ ಅಂತ ಹೇಳ್ತೀನಿ. ಅದಕ್ಕೂ ಮುನ್ನ ಎಐ ರಾಣಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಆಕಾಶ್ ಬೊಬ್ಬಾ ಡಿಪಾರ್ಟ್ಮೆಂಟ್ ಆಫ್ ಗವರ್ಮೆಂಟ್ ಎಫಿಷಿಯನ್ಸಿಗೆ ಸೇರುವ ಮೊದಲು ಟೆಕ್ನಾಲಜಿ ಮತ್ತು ಎಐ ಕ್ಷೇತ್ರದಲ್ಲಿ ಚಾಪು ಮೂಡಿಸಿದ್ರು. ಉದ್ಯಮಶೀಲತೆ ಮತ್ತು ತಂತ್ರಜ್ಞಾನ ಪ್ರೋಗ್ರಾಮಿಂಗ್ ನಲ್ಲಿ ಸ್ಟಡಿ ಮಾಡಿದ್ರು. ಇವರನ್ನ ಗುರುತಿಸಿದ ಮಸ್ಕ್ ಈ ಯುವಕರನ್ನ ಭವಿಷ್ಯದ ತಂತ್ರಜ್ಞಾನದ ನಾಯಕರನ್ನಾಗಿ ಸಿದ್ಧಪಡಿಸಲು ಹೊರಟಿದ್ದಾರೆ. ಆಕಾಶ್ ಮೆಟಾ ಪಲಂತಿರ್ ಮತ್ತು ಬ್ರಿಡ್ಜ್ ವಾಟರ್ ಅಸೋಸಿಯೇಟ್ ನಂತಹ ಕಂಪನಿಗಳಲ್ಲಿ ಇಂಟರ್ನ್ಶಿಪ್ ಮಾಡಿದ್ರು. ಅಲ್ಲಿ ಅವರು ಎಐ ಮತ್ತು ಟೆಲಿ ಅನಾಲಿಸಿಸ್ ಮತ್ತು ಹಣಕಾಸು ಮಾಡೆಲಿಂಗ್ ನಲ್ಲಿ ಪರಿಣಿತಿ ಪಡೆದ್ರು. ನಂತರ ವೃತ್ತಿಯಲ್ಲಿ ಪರಿಣಿತರಾದ ಆಕಾಶ್ ನಿಧಾನವಾಗಿ ಪಳಗುತ್ತಾ ಕಠಿಣ ಸಮಸ್ಯೆಗಳನ್ನ ಕ್ಷಣಾರ್ಧದಲ್ಲಿ ಪರಿಹರಿಸುವುದು ಹಾಗೂ ಎಷ್ಟೇ ಒತ್ತಡದ ಸಂದರ್ಭದಲ್ಲೂ ಶಾಂತವಾಗಿರುವ ಕೌಶಲ್ಯವನ್ನ ಕಂಡುಕೊಂಡ್ರು. ಇನ್ನು ಆಕಾಶ್ ಬಗ್ಗೆ ಆತನ ಕ್ಲಾಸ್ಮೇಟ್ ಹೇಳಿದ ಕಥೆಯನ್ನ ಕೇಳಿದ್ರೆ ನಿಜಕ್ಕೂ ಥ್ರಿಲ್ ಆಗತ್ತೆ. ಯಾಕಂದ್ರೆ ಬೊಬ್ಬಾ ಪ್ರತಿಭೆ ಅಂತಹದ್ದು ಅನ್ನೋದಕ್ಕೆ ಉತ್ತಮ ಉದಾಹರಣೆ ಆತನ ಸ್ನೇಹಿತ ಹೇಳಿದ ಆ ಒಂದು ಸ್ಟೋರಿ. ಕಾಲೇಜು ದಿನಗಳಲ್ಲಿ ಆಕಾಶ್ ಜೊತೆ ಚರಿಸ್ ಜಾಂಗ್ ಎಂಬ ಸಹಪಾಠಿ ಇದ್ದ. ಆ ಜಾಂಗ್ ಅವರೇ ಹೇಳುವಂತೆ ಪ್ರಾಜೆಕ್ಟ್ ಒಂದರಲ್ಲಿ ಕೆಲಸ ಮಾಡ್ತಿದ್ದಾಗ ನಾನು ಆಕಸ್ಮಿಕವಾಗಿ ಸಂಪೂರ್ಣ ಕೋಡ್ ಫೈಲ್ ಅನ್ನ ಡಿಲೀಟ್ ಮಾಡಿಬಿಟ್ಟಿದ್ದೆ. ನನಗೆ ಗಾಬರಿಯಾಗಿತ್ತು. ಕೊನೆಗೆ ನನ್ನ ಸಹಾಯಕ್ಕೆ ಬಂದಿದ್ದು ಆಕಾಶ್. ಆತ ನನಗೆ ಧೈರ್ಯವನ್ನ ನೀಡಿ ಒಂದೇ ಒಂದು ರಾತ್ರಿಯಲ್ಲಿ ಸಂಪೂರ್ಣ ಕೋಡಿಂಗ್ ಅನ್ನ ಪುನಃ ಬರೆದ. ಅದು ಮೊದಲಿಗಿಂತಲೂ ತುಂಬಾ ಉತ್ತಮವಾಗಿತ್ತು. ಇದರಿಂದ ನಾನು ಆ ಪ್ರಾಜೆಕ್ಟ್ ಅನ್ನ ಸರಿಯಾದ ಸಮಯಕ್ಕೆ ಸಲ್ಲಿಸಲು ಸಾಧ್ಯವಾಯಿತು. ಆ ಮೂಲಕ ಕ್ಲಾಸ್ ನಲ್ಲಿ ಫಸ್ಟ್ ರ್ಯಾಂಕ್ ಪಡೆದುಕೊಂಡೆವು ಎಂದಿದ್ದಾರೆ. ಇದು ಆಕಾಶ್ಗೆ ಇರುವ ಜ್ಞಾನ, ಸೂಕ್ಷ್ಮವಾದ ಕೋಡಿಂಗ್ ಕೌಶಲ್ಯಕ್ಕೆ ಒಂದು ಉದಾಹರಣೆಯಷ್ಟೇ. ಆಕಾಶ್ ಬೊಬ್ಬಾ ಅವರನ್ನ ಡಿಪಾರ್ಟ್ಮೆಂಟ್ ಆಫ್ ಗವರ್ನಮೆಂಟ್ ಎಫಿಷಿಯನ್ಸಿಗೆ ನೇಮಕ ಮಾಡಿಕೊಂಡಿದ್ದು ಏಕೆಂದು ನೋಡೋದಾದ್ರೆ ಮಸ್ಕ್ ಅವರ ಸರ್ಕಾರಿ ಸಂಸ್ಥೆಯಲ್ಲಿ ಸೇರ್ಪಡೆಗೊಂಡ ಯುವಕ ಕೇವಲ ಆಕಾಶ್ ಬೊಬ್ಬಾ ಮಾತ್ರ ಅಲ್ಲ. ಈ ತಂಡಕ್ಕೆ ಒಟ್ಟು 6 ಹೊಸ ಎಂಜಿನಿಯರ್ಗಳ ನೇಮಕವಾಗಿದೆ. ಅವರಲ್ಲಿ ಹಲವರು ಇತ್ತೀಚೆಗೆ ಪದವಿ ಮುಗಿಸಿದ್ದಾರೆ. ಅವರೆಲ್ಲರಿಗೂ ಸರ್ಕಾರಿ ಇಮೇಲ್ ಮತ್ತು ಉನ್ನತ ಮಟ್ಟದ ಭದ್ರತೆಗೆ ಅವಕಾಶವನ್ನು ನೀಡಲಾಗಿದೆ. ಆದ್ರೆ ಇದು ರಾಷ್ಟ್ರೀಯ ಭದ್ರತೆಗೆ ಧಕ್ಕೆ ಬರುವ ವಿಚಾರ ಎಂದು ಹೇಳಲಾಗ್ತಿದೆ. ಈ ಯುವಕರು ಪ್ರತಿಭಾನ್ವಿತರಾಗಿದ್ರು ಕೂಡ ಅವರಿಗೆ ಸರ್ಕಾರ ಅಥವಾ ಸಾರ್ವಜನಿಕ ಸೇವೆಯಲ್ಲಿ ಯಾವುದೇ ಅನುಭವ ಇಲ್ಲ. ಯುವ ಎಂಜಿನಿಯರ್ಗಳಿಗೆ ಸಾಮಾನ್ಯ ಸೇವೆಗಳ ಆಡಳಿತ ಮತ್ತು ಸಿಬ್ಬಂದಿ ನಿರ್ವಹಣಾ ಕಚೇರಿಯಂತಹ ಸಂಸ್ಥೆಗಳಿಗೆ ಪ್ರವೇಶ ನೀಡಿರೋದು ರಾಷ್ಟ್ರೀಯ ಭದ್ರತೆಗೆ ಅಪಾಯವನ್ನ ಉಂಟು ಮಾಡಬಹುದು ಎಂದು ತಜ್ಞರು ವಾದಿಸುತ್ತಿದ್ದಾರೆ. ಅದೇನೇ ಇದ್ರೂ ಭಾರತೀಯ ಮೂಲದ ಯುವಕನೋರ್ವ ಅಮೆರಿಕದ ಉನ್ನತ ಹುದ್ದೆಗೆ ಸೇರಿರೋದು ಸಂತಸದ ಸಂಗತಿಯಾಗಿದೆ.